ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಈ ಶುಭ ದಿನ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಆಸೆಗಳು, ಹಾಗೆಯೇ ಹೊಸ ಅವಕಾಶಗಳನ್ನು ತರಲಿ. ಬೇವು ಹಾಗೂ ಬೆಲ್ಲದಂತೆ ಜೀವನದ ಸಿಹಿ ಕಹಿ ಅನುಭವಗಳನ್ನು ಸಮವಾಗಿ ಸ್ವೀಕರಿಸುವ ಶಕ್ತಿ ನಿಮಗೆ ಸಿಗಲಿ. ಪ್ರತಿಯೊಂದು ದಿನಾನೂ ಸಂತೋಷದಿಂದ ತುಂಬಿರಲಿ. ಹಾಗೆಯೇ ನಿಮ್ಮ ಕನಸುಗಳು ನನಸಾಗಲಿ ಅಂತ ನಾನು ಆಶಿಸ್ತೀನಿ. ಕುಟುಂಬದ ಜೊತೆಗಿನ ಪ್ರೀತಿ, ಸ್ನೇಹ ಮತ್ತು ಏಕತೆ ಇನ್ನಷ್ಟು ಗಾಢವಾಗಲಿ. ಈ ಯುಗಾದಿ ನಿಮ್ಮ ಬದುಕಿಗೆ ಸಮೃದ್ಧಿ, ಆರೋಗ್ಯ ಮತ್ತು ಶಾಂತಿಯನ್ನು ತರಲಿ ಅಂತ ಆಶಿಸ್ತೀನಿ. ಹಾಗೆಯೇ ಹೊಸ ಆರಂಭಗಳಿಗೆ ಇದು ಒಂದು ಸುಂದರ ಅವಕಾಶ. ಇದನ್ನು ಸಂತೋಷದಿಂದ ಸ್ವಾಗತಿಸೋಣ. ಇವತ್ತಿನ ದಿನ ನಮ್ಮನೆಯಲ್ಲಿ ಹಬ್ಬನ ಹೇಗೆ ಆಚರಿಸಿದ್ರು ಅಂತ ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ಮೊದಲನೇದಾಗಿ ರಂಗೋಲಿ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆ ಹಬ್ಬ ಅಂದರೆ ಕಲರ್ಫುಲ್ ಆದಂಥ ರಂಗೋಲಿ ಕ್ರಿಯೇಟ್ ಮಾಡೋದು ಎಲ್ಲರ ಮೈಂಡ್ಸೆಟ್ಟು ಆಗಿರುತ್ತೆ. ಹಾಗೆಯೇ ನಾನು ಕೂಡ ಬೆಳಗ್ಗೆನೆ ಎದ್ದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಇಟ್ಟು ಅದಕ್ಕೆ ಕಲರ್ಸ್ನ ಹಾಕಿ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ನಾನು ಹಾಕಿರೋ ರಂಗೋಲಿ ಹೀಗೆ ಕಾಣಿಸ್ತಾ ಇತ್ತು. ಹಾಗೆ ಮನೆ ಹೊಸಲಿನ ಮುಂದೆ ಸಿಂಪಲ್ ಆಗಿ ಒಂದು ಹೂವಿನ ಅಲಂಕಾರನ ಮಾಡಿದ್ದೆ. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಿದ್ರೆ ಪೊಂಗಲ್ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಫೀಲ್ ಆಗ್ತಾ ಇತ್ತು. ಹಾಗೆ ಬಾಗಿಲಿಗೆ ತೋರಣ ಕಟ್ಟೋದನ್ನಂತೂ ಯಾರೂ ಮರೆಯಲ್ಲ ಅಲ್ವಾ? ನಾನು ಕೂಡ ಮರ್ತಿಲ್ಲ. ಅದಾದ ನಂತರದಲ್ಲಿ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ರೀತಿ ಒಂದು ವಿಡಿಯೋನ ನಾನು ಮಾಡಿಕೊಂಡೆ. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ. ನಮ್ಮ ಬಾಗಿಲಿಗೆ ಕಟ್ಟಿದಂಥ ತೋರಣ ಇರ್ಬೋದು, ಅದಕ್ಕೆ ಹಾಕಿದಂಥ ಹೂವು ಎಲ್ಲ ಹೀಗೆ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಬಂದು ಎಣ್ಣೆ ಸ್ನಾನ. ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದೆ. ಅದಾದಮೇಲೆ ನನ್ನ ಮಕ್ಕಳು ಈ ರೀತಿ ಫೋಟೋಸ್ ತೆಕ್ಕೊಂಡ್ರು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ವ ಎಣ್ಣೆ ಹಚ್ಕೊಂಡು. ಆದಮೇಲೆ ಪೂಜೆಗೆ ರೆಡಿ ಮಾಡಿಕೊಂಡೆ. ನಮ್ಮನೆ ದೇವ್ರ ಮನೆನ ನಾನು ಈ ರೀತಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿದ್ದೆ. ಹಬ್ಬದ ದಿನ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಹೂವನ್ನ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡಿ, ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಹಬ್ಬದ ದಿನಗಳಿರ್ಬೋದು, ಹಾಗೆ ವಾರದ ದಿನಗಳಿರ್ಬೋದು, ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದು ನಮ್ಮ ಮನೆ ಪದ್ಧತಿ. ನಮ್ಮ ಅತ್ತೆ ಮತ್ತು ನನ್ನ ಮಗಳು ಇಬ್ಬರು ಸೇರಿ ಹೀಗೆ ಪೂಜೆನ ಮಾಡಿದ್ರು. ನಾವು ಮಾಡಿದ್ವಿ, ಬಟ್ ಫೋಟೋಸ್ ವೀಡಿಯೋಸ್ ಮಿಸ್ ಆಗಿದೆ. ಅದಾದಮೇಲೆ ಎಲ್ಲರೂ ಸೇರಿ ಬೇವು ಬೆಲ್ಲನ ತಿಂದ್ವಿ. ಬೇವು ಬೆಲ್ಲನ ಈ ರೀತಿ ಪ್ಲೇಟ್ ಇಟ್ಕೊಂಡು ನಾನು ಸರ್ವ್ ಮಾಡ್ತಿದ್ದನ್ನು ನೋಡಿ ನನ್ನ ಹಸ್ಬೆಂಡ್ ಹೀಗೆ ಒಂದು ಫೋಟೋ ವಿಡಿಯೋನ ಕ್ರಿಯೇಟ್ ಮಾಡಿದ್ರು. ಅದಾದಮೇಲೆ ಊಟದ ಸಮಯ. ನಮ್ಮನೆ ಫುಡ್ ಮೆನ್ಯೂ ಹೀಗಿತ್ತು. ನಿಮ್ಮನೆ ಫುಡ್ ಮೆನ್ಯೂ ಏನೇನಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನಿಲ್ಲಿ ಸಿಂಪಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಹಾಗೆಯೇ ಒಬ್ಬಟ್ಟು, ಕಾಮನ್ ಅಲ್ಲ ಒಬ್ಬಟ್ಟು, ಪಾಯಸ, ಹಾಗೆಯೇ ಚಪಾತಿ, ಸ್ವಲ್ಪ ಪಲ್ಯ, ಹಾಗೆಯೇ ಅನ್ನ, ನುಗ್ಗೆಕಾಯಿ ರಸಂ ಮಾಡಿದ್ದೆ. ಊಟನ ಮಾಡ್ತಾ ಎಲ್ಲರೂ ಊಟ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಕೊಟ್ಟರು. ಅದಾದಮೇಲೆ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಎಲ್ಲರೂ ಸೇರಿ ಕೆಲವೊಂದು ಸಿಂಪಲ್ ಆದಂತಹ ಸ್ವೀಟ್ ಆದಂತಹ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ನನ್ನ ಮಕ್ಕಳ ಜೊತೆ ಮತ್ತು ನನ್ನ ಹಸ್ಬೆಂಡ್ ಜೊತೆ ತೆಗೆಸ್ಕೊಂಡಂಥ ಪಿಕ್ಸ್ ಎಲ್ಲ ಈಗ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೀಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ನಿಂತು ಫೋಟೋಸ್ನ ತೆಕ್ಕೊಂಡ್ವಿ. ಇದೆಲ್ಲ ನಮ್ಮ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ತುಂಬ ಒಳ್ಳೆ ಮೆಮೊರೀಸ್ನ ತಂದು ಕೊಡುತ್ತೆ ಅನ್ನೋದು ನಮ್ಮ ಆಶೆ ಆಗಿತ್ತು. ಹಾಗೆಯೇ ನಮ್ಮ ಅತ್ತೆಯವರು ಕೂಡ ಅವ್ರ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಹೀಗೆ ಫೋಟೋ ಪೋಸ್ ಕೊಡ್ತಾ ಒಂದೆರಡು ಫೋಟೋಸ್ನ ಕೂಡ ತೆಗೆಸ್ಕೊಂಡ್ರು. ನೋಡಿ, ಹೀಗೆ ನಮ್ಮ ಒಂದು ಯುಗಾದಿ ಹಬ್ಬ ಮುಗೀತಾ ಬಂತು. ತುಂಬಾ ಖುಷಿಯಾಗಿ ಕಾಲ ಕಳೀತಾ ಟೈಮ್ ಸ್ಪೆಂಡ್ ಮಾಡಿದಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ನೀವೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲರೂ ಈ ಒಂದು ವರ್ಷನ ಸಂತೋಷವಾಗಿ, ಸುಖವಾಗಿ ಕಳೆಯುತ್ತಾ ಆನಂದ ದಿನಗಳನ್ನು ಅನುಭವಿಸಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.